ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ಮೊದಲನೇ ಸರಿ ಕ್ರೋಶಾ ಕುಚ್ಚು ಮಾಡೋರಿಗಾಗಿ ಕ್ರೋಶಾ ಬೇಸಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿಯಾಗಿ 6 ಎಳೆ ದಾರನ ಸುತ್ತಿಟ್ಕೊಳ್ಬೇಕು. ಅದಾದ ನಂತರ ಸುತ್ತಿಟ್ಕೊಂಡು ಎಂಡಲ್ಲಿ ಈ ರೀತಿ ಒಂದು ನಾಟನ್ನ ಹಾಕೊಂಡಿದ್ದೀನಿ. ಅದಾದ ನಂತರ ಈ ರೀತಿ ದಾರನ ಬೆರಳಿಗೆ ಸುತ್ಕೊಳ್ಬೇಕು. ಸುತ್ಕೊಂಡು ಈ ರೀತಿ ಹೆಬ್ಬೆಟ್ಟೇನಿದೆ ಅದರಲ್ಲಿ ಆ ಗಂಟನ್ನ ಹಿಡ್ಕೊಂಡು ಈ ರೀತಿ ಸೀರೆಯ ಹಿಂದೆ ಬ್ಯಾಕ್ ಸೈಡ್ಗೆ ಈ ರೀತಿ ಆ ಗಂಟನ್ನ ಇಟ್ಕೊಳ್ಬೇಕು. ಇಟ್ಕೊಂಡು ಕ್ರೋಶಾ ನೀಡಲ್ನ ಈ ರೀತಿ ಚುಚ್ಚಿ ಅಲ್ಲಿಂದ ಆ ದಾರ ಏನಿದೆ 6 ಎಳೆ ದಾರ, ಆ ದಾರನ ಬ್ಯಾಕ್ ಸೈಡ್ ಇಂದ ಫ್ರಂಟ್ಗೆ ತಗೊಳ್ಬೇಕು. ಈ ರೀತಿ ತಗೊಂಡು ಸೀರೆಯ ಹಿಂದೆ ಏನಿದೆ ದಾರ ಅದನ್ನ ಆ ನಾಟ್ ಒಳಗೆ ತಗೊಳ್ಬೇಕು. ಈ ರೀತಿ ಇದನ್ನ ನಾವು ಸಿಂಗಲ್ ಕ್ರೋಶಾ ಅಂತ ಹೇಳ್ತೀವಿ ಅಥವಾ ಲಾಕ್ ಅಂತಾನು ಕರಿತೀವಿ. ಸೊ ನಾವ್ ಯಾವುದೇ ಕ್ರೋಶಾ ಕುಚ್ಚು ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ರೀತಿ 1 ರಿಂದ 2 ಲಾಕ್ ನ ಹಾಕೊಳ್ಬೇಕಾಗುತ್ತೆ ನೋಡಿ. ಅದಾದ ನಂತರ ಪಕ್ಕದಲ್ಲೇ ನೋಡಿ ಈ ರೀತಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ. ಈ ರೀತಿ ಬ್ಯಾಕ್ ಸೈಡ್ ಇಂದ ದಾರನ ತಗೊಳ್ಬಂದು ಇನ್ನೊಂದು ದಾರ ಬ್ಯಾಕ್ ಸೈಡ್ ಏನಿರುತ್ತೆ ಅದನ್ನ 2ರ ಮೇಲೆ ತಗೊಂಡ್ ಬಂದ್ರೆ ಅದನ್ನ ಸಿಂಗಲ್ ಕ್ರೋಶಾ ಅಂತ ಕರಿತೇವೆ. ಈಗ ನಾನು ಇಲ್ಲಿಂದ ಚೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ರೀತಿ ಒಂದು ಲಾಕ್ ಆದ ನಂತರ ನೋಡಿ ಈ ರೀತಿ ದಾರನ ಬ್ಯಾಕ್ ಸೈಡ್ ಇಂದ ತಗೊಂಡ್ ಬಂದ್ರೆ ಆಯ್ತು. ಸೂಜಿ ಒಳಗಡೆಗೆ ಸೂಜಿ ಮೇಲೆ ಒಂದು ದಾರ ಇದೆ, ಹಿಂದೆಯಿಂದ ದಾರನ ತಗೊಂಡ್ಬಂದು ಆ ಸೂಜಿ ಮೇಲೆ ಇತ್ತಲ್ಲ ದಾರ ಅದ್ರ ಒಳಗಡೆಯಿಂದ ಸೂಜಿ ಸಹಾಯದಿಂದ ದಾರನ ಎಳ್ಕೊಳ್ಬೇಕು. ಇದನ್ನ ನಾವು ಚೈನ್ ಅಂತ ಕರಿತೀವಿ. ಸೊ ನೋಡಿ ಈ ರೀತಿಯಾಗಿ ಎಳ್ಕೊಂಡ್ರೆ ದಾರನ ನಮ್ಗೆ ಚೈನ್ ಆಗುತ್ತೆ. ಈಗ ಇದು ನಿಮ್ಗೆ ಈ ಕಂಬ ರೀತಿ ಕೂಡ ಕಾಣಿಸುತ್ತೆ, ಕಂಬ ಅಂತಾನು ಕರಿಬಹುದು ಇದನ್ನ. ಈಗ ಅದಾದ ನಂತರ ಡಬಲ್ ಕ್ರೋಶಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವಿಲ್ಲಿ ಯಾವುದೇ ಡಬಲ್ ಕ್ರೋಶಾ ನಾವು ಮಾಡುವಾಗ ಈ ರೀತಿ ಕಂಬನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ಬೇಕಾಗತ್ತೆ. ಅಂದ್ರೆ ಒಂದು ಲಾಕ್ ಮಾಡಿ 2 ರಿಂದ 3 ಚೈನ್ ಹಾಕೊಳ್ಬೇಕು. ಚೈನ್ ಅಷ್ಟಕ್ಕೆ ನಮ್ಗೆ ಒಂದು ಕಂಬ ಆಗತ್ತೆ. ಅದಾದ ನಂತರ ನಾವು ಡಬಲ್ ಕ್ರೋಶಾ ಮಾಡ್ಕೊಂಡ್ ಬರ್ಬೇಕು. ಸೊ ನೋಡಿ ಸೂಜಿ ಮೇಲೆ ದಾರ ಇದೆ. ಸೊ ಅದಾದ ನಂತರ ಒಂದು ಸಲ ದಾರನ ಸುತ್ಕೊಳ್ಬೇಕು ಸೂಜಿ ಮೇಲೆ. ಅದಾದ್ಮೇಲೆ ಸೀರೆಗೆ ಸೂಜಿಯಲ್ಲಿ ಚುಚ್ಚಿ ಹಿಂದ್ಗಡೆಯಿಂದ ದಾರನ ಎಳ್ಕೊಂಡ್ ಬರ್ಬೇಕು. ಎಳ್ಕೊಂಡ್ ಬಂದಾಗ ನಮ್ಗೆ ಇಲ್ಲಿ ಸೂಜಿ ಮೇಲೆ 3 ದಾರ ಇರುತ್ತೆ ನೋಡಿ. ಈ ರೀತಿ ಸೂಜಿಯಿಂದ ದಾರನ ತಗೊಂಡು 2 ದಾರಗಳ ಮಧ್ಯೆ ಹಿಂದೆ ಇದ್ದಿದ್ದ ದಾರನ ಎಳ್ಕೊಳ್ಬೇಕು. ಈಗ ಸೂಜಿ ಮೇಲೆ ಮತ್ತೆ 2 ದಾರ ಇರುತ್ತೆ. ಈಗ ಮತ್ತೆ ಇನ್ನೊಂದ್ಸಲ ಆ ದಾರನ ಎಳ್ಕೊಂಡು ಸೂಜಿ ಮೇಲೆ 2 ದಾರ ಇತ್ತಲ್ಲ ಅದ್ರ ಒಳಗಡೆಯಿಂದ ದಾರನ ಎಳ್ಕೊಳ್ಬೇಕು. ಇಷ್ಟೇ. ಈಗ ನೋಡಿ ಕಂಬನು ನಿಮ್ಗೆ ಡಬಲ್ ಕ್ರೋಶಾನು ಕೂಡ ಒಂದೇ ಲೆಂತ್ ಅಲ್ಲಿ ಬಂದಿದೆ. ಈ ರೀತಿ ಬರ್ಬೇಕು. ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದೀನಿ. ಒಂದು ಸಲ ದಾರನ ಸುತ್ಕೊಂಡು ಸೀರೆಗೆ ಚುಚ್ಚಬೇಕು. ನೀಡಲ್ನ ಚುಚ್ಚಿ ಬ್ಯಾಕ್ ಸೈಡ್ ಇಂದ ನಾವು ದಾರನ ತಗೊಂಡ್ ಬರ್ಬೇಕು. ತಗೊಂಡ್ ಬಂದು ಸೂಜಿ ಮೇಲೆ ನಮ್ಗೆ 3 ದಾರಗಳಿರ್ತವೆ. ಆಗ ನೀಡಲಿಂದ ಹಿಂದೆ ಇದ್ದ ದಾರನ ತಗೊಂಡು ಸೂಜಿ ಮೇಲೆ ಇತ್ತಲ್ಲ ದಾರ ಅದ್ರ 2 ದಾರಗಳ ಒಳಗಡೆಯಿಂದ ದಾರನ ಎಳ್ಕೊಳ್ಬೇಕಾಗತ್ತೆ. ನಿಮ್ಗೆ ಇಲ್ಲಿ ಲೆಂತ್ ನೀವೆಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಂಡು ದಾರನ ಎಳ್ಕೊಳ್ಬೇಕು ಅಷ್ಟೇ. ಈಗ ಸೂಜಿ ಮೇಲೆ 2 ದಾರ ಇತ್ತಲ್ಲ ಅದ್ರ ಮೇಲೆ ಇನ್ನೊಂದ್ಸಲ ದಾರನ ಎಳ್ಕೊಳ್ಳೋದು. ನಿಮಗೀಗ ಡಬಲ್ ಕ್ರೋಶಾ ಬಂದಿದೆ. ನೀವು ಡಬಲ್ ಕ್ರೋಶಾ ಅಥವಾ ತ್ರಿಬಲ್ ಕ್ರೋಶಾ ಮಾಡುವಾಗ ಲೆಂತ್ ಬಂದು ಈವನ್ ಆಗಿದ್ದಾನೆ ನಿಮ್ಗೆ
ಫಿನಿಶಿಂಗ್ ಚೆನ್ನಾಗಿ ಬರೋದು. ಒಂದು ಉದ್ದ ಒಂದು ಗಿಡ್ಡ ಆತರ ಮಾಡಿದ್ರೆ ಲುಕ್ ಚೆನ್ನಾಗಿ ಬರೋದಿಲ್ಲ. ಸೊ ಕಂಬಗಳು ಮಾಡುವಾಗ ಇದೊಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಈಗ ತ್ರಿಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಡಬಲ್ ಕ್ರೋಶೆ ಮಾಡುವಾಗ ನಾವು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀವಿ. ಈಗ ತ್ರಿಬಲ್ ಕ್ರೋಶೆ ಮಾಡುವಾಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು, ಅಷ್ಟೇ ಡಿಫ್ರೆನ್ಸ್. ಅದ್ ಬಿಟ್ರೆ ಉಳಿದಿದ್ದ ಪ್ರೊಸೀಜರ್ ಎಲ್ಲ ಸೇಮ್. ಸೊ ಇಲ್ಲಿ ನೋಡಿ ಸೂಜಿ ಮೇಲೆ 1 ಸಲ ಆಯ್ತು, ಅದಾದ ನಂತರ 2 ಸಲ ದಾರನ ಸುತ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 3 ದಾರ ಇದೆ. ಈಗ ಸ್ಯಾರಿ ಏನಿದೆ ಅದಕ್ಕೆ ಸೂಜಿನ ಚುಚ್ಕೊಳ್ತಾ ಇದ್ದೀನಿ. ಈ ರೀತಿ ಚುಚ್ಕೊಂಡು ಬ್ಯಾಕ್ ಸೈಡ್ ಇಂದ ದಾರನ ತಗೊಂಡು ಮುಂದಕ್ಕೆ ಎಳ್ಕೊಂತಾ ಇದೀನಿ. ಈಗ ಸೂಜಿ ಮೇಲೆ ಬಂದು ಟೋಟಲ್ ಆಗಿ 4 ದಾರಗಳಿದಾವೆ. ಈಗ 2ಕ್ಕೆ 1 ಮಾಡೋದು. ಅದಾದ ನಂತರ ಸೂಜಿ ಮೇಲೆ ಈಗ 3 ದಾರಗಳಿರ್ತವೆ. ಈಗ 2ಕ್ಕೆ 1 ಮಾಡೋದು. ಮತ್ತೆ 2ಕ್ಕೆ 1 ಮಾಡೋದು. ಸೊ ನೋಡಿ ಇಷ್ಟೇ, ತುಂಬಾ ಸಿಂಪಲ್. ನಾವು ಡಬಲ್ ಕ್ರೋಶೆ ಮಾಡೋ ಟೈಮಲ್ಲಿ 1 ಸಲ ಸೂಜಿ ಮೇಲೆ ದಾರನ ಸುತ್ಕೊಳ್ತೀವಿ. ಟ್ರಿಬಲ್ ಕ್ರೋಶೆ ಮಾಡುವಾಗ 2 ಸಲ ಸುತ್ಕೊಳ್ತೀವಿ. ಈಗ ನೋಡಿ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದೀನಿ. ಸೂಜಿ ಮೇಲೆ 3 ದಾರಗಳಿದ್ದಾವೆ, ಅಂದ್ರೆ ನಾವ್ 2 ಸಲ ಸುತ್ಕೊಂಡಿದೀನಿ. ಸುತ್ಕೊಂಡು ಈಗ ಸೀರೆಗೆ ಚುಚ್ಕೊಳ್ತಾ ಇದೀನಿ ಸೂಜಿನ. ಈ ರೀತಿ ಚುಚ್ಕೊಂಡು ಬ್ಯಾಕ್ ಸೈಡ್ ಇಂದ ದಾರಾನ ಫ್ರಂಟ್ ಗೆ ಎಳ್ಕೊಳ್ತಾ ಇದೀನಿ. ಎಳ್ಕೊಂಡಾಗ ನಮ್ಗೆ ಇಲ್ಲಿ ಸೂಜಿ ಮೇಲೆ 4 ದಾರಗಳಿರ್ತವೆ. 4 ದಾರಗಳಿದ್ದಾಗ ಪ್ರತಿ ಸಲ ನಾವು ದಾರ ಎಳ್ಕೊಂಡು 2ಕ್ಕೊಂದು 3 ಟೈಮ್ಸ್ ಮಾಡಿದ್ರೆ ಆಯ್ತು. ಸೊ ನೋಡಿ ಇಲ್ಲಿ 1 ಟೈಮ್ 2ಕ್ಕೊಂದು ತಗೊಂಡು ಈಗ ಇನ್ನೊಂದ್ಸಲ 2ಕ್ಕೊಂದ್ಸಲ ಎಳ್ಕೊಳ್ಳೋದು. ಈಗ ಮತ್ತೆ 2ಕ್ಕೊಂದ್ಸಲ. ಸೊ ನೋಡಿ ಇಷ್ಟೇ ತ್ರಿಬಲ್ ಕ್ರೋಶೆ. ಡಬಲ್ ಕ್ರೋಶೆ ನಮ್ಗೆ ಹೈಟ್ ಕಡಿಮೆ ಬರುತ್ತೆ, ಟ್ರಿಬಲ್ ಕ್ರೋಶೆ ಬಂದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ, ಇಷ್ಟೇ ಡಿಫ್ರೆನ್ಸ್. ಈಗ ನಾನು ಪಿಕಾಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಯಾವುದೇ ಪಿಕಾಟ್ಸ್ ಮಾಡುವಾಗ ಸಿಂಗಲ್ ಕ್ರೋಶೆ ಅಥವಾ ಡಬಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ಆದ ನಂತರ ನಾವು ಪಿಕಾಟ್ಸ್ ನ ಮಾಡ್ಕೊಳ್ತೀವಿ. ಈಗ ಮೊದಲಿಗೆ ನಾನು ಚೈನ್ ನ ಹಾಕೊಳ್ತಾ ಇದ್ದೀನಿ. ಕಂಬ ಆದ್ಮೇಲೆ 1 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದಾರನ ಎಳ್ಕೊಳ್ಬೇಕು. 1 ಚೈನ್ ಆಯ್ತು. ಈಗ 2 ಚೈನು, 3 ಚೈನ್. ಸೊ ನೀವು 3 ರಿಂದ 4 ಚೈನ್ ಕೂಡ ಹಾಕೊಳ್ಬಹುದು ಪಿಕಾಟ್ ಮಾಡುವಾಗ. ಕಂಬ ಆದ್ಮೇಲೆ 3 ಚೈನ್ ಹಾಕೊಂಡಿದೀನಿ. 3 ಚೈನ್ ಹಾಕೊಂಡು ಈ 2 ಕಂಬ ಟ್ರಿಬಲ್ ಕ್ರೋಶೆ ಏನ್ ಮಾಡ್ಕೊಂಡ್ರೆ ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ಅದ್ರ ಹಿಂದೆಯಿಂದ ದಾರನ ಎಳ್ಕೊಂಡು ಫ್ರಂಟ್ ಗೆ ಇಳ್ಕೊಂಡು ಈಗ ಸೂಜಿ ಮೇಲೆ 2 ದಾರ ಬರುತ್ತೆ. ಆಗ ಆ ದಾರ ಏನಿದೆ ಅದನ್ನ ಸೂಜಿಯಿಂದ ಎಳ್ಕೊಳ್ಳೋದು. ನೋಡಿ ಇಷ್ಟೇ, ತುಂಬಾ ಸಿಂಪಲ್. ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಂಡು ಮಾಡಿದ್ರೆ ಆಯ್ತು. ಈಗ ನಾನು ನೆಕ್ಸ್ಟ್ ಇನ್ನೊಂದು ಪಿಕಾಟ್ ಹಾಕ್ಬೇಕಲ್ಲ, ಹಾಗಾಗಿ 1 ಕಂಬನ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಸೂಜಿ ಮೇಲೆ 2 ಸಲ ದಾರನ ತಗೊಂಡ್ಬಂದು ಸ್ಯಾರಿಗೆ ಚುಚ್ಚಿ ಹಿಂದೆಯಿಂದ ಸೂಜಿನ ಎಳ್ಕೊಂಡು 2ಕ್ಕೊಂದು ಮತ್ತೆ 2ಕ್ಕೊಂದು ಮಾಡ್ಕೊಳ್ತಾ ಇದೀನಿ. ಈಗ ಪಿಕಾಟ್ ನ ಮಾಡ್ಕೊಳ್ಳೋಣ. ಒಂದು ಚೈನ್ ಮಾಡ್ಕೊಳ್ತಾ ಇದೀನಿ, 2, ಅದಾದ ನಂತರ 3 ಚೈನ್ ಹಾಕೊಂಡು ಆ 2 ಕಂಬಗಳ ಮಧ್ಯೆ ಏನ್ ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲಿ ನಾವು ಸೂಜಿನ
ಹಾಕಿ ಸೀರೆಯ ಬ್ಯಾಕ್ ಸೈಡ್ ಇಂದ ಥ್ರೆಡ್ ಅನ್ನ ಎಳ್ಕೊಂಡು ಮುಂದೆ ತಗೊಂಡ್ ಬರ್ಬೇಕು. ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ಈ ರೀತಿ ತಗೊಂಡ್ ಬಂದು ಸೂಜಿ ಮೇಲೆ 2 ದಾರಗಳಾಗ್ತವೆ. ಆ ಎರಡನ್ನು ಸೇರಿಸಿ ಈ ಒಂದು ದಾರದಿಂದ ಎಳ್ಕೊಳ್ಬೇಕು. ಈ ರೀತಿ ಸೂಜಿಯಿಂದ ದಾರನ ಎಳ್ಕೊಂಡು ಸೂಜಿ ಮೇಲಿತ್ತಲ್ಲ 2 ದಾರ ಅದ್ರ ಒಳಗಡೆಯಿಂದ ಈ ದಾರನ ಎಳ್ಕೊಳ್ಬೇಕು ಅಷ್ಟೇ. ನೋಡಿ ಇಷ್ಟೇ ಸಿಂಪಲ್ ಪಿಕಾಟ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.